ಮೈಸೂರಿನಲ್ಲಿಯೂ ಕೂಡ ಕಾವೇರಿಗಾಗಿ ಪ್ರತಿಭಟನೆ ತೀವ್ರಗೊಂಡಿದೆ. ಕಾಡಾ ಕಚೇರಿಯ ಮುಂದೆ ಪ್ರತಿಭಟನಾಕಾರರು ಪೊರಕೆ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಕಾವೇರಿ ಕಿಚ್ಚು ಮೈಸೂರಿನಲ್ಲಿಯೂ ಕೂಡ ಧಗಧಗಿಸಿದೆ. ತಮಿಳುನಾಡು ಸಿಎಂ ವಿಜಯ್ ಹಾಗೇನೆ ಸ್ಟಾಲಿನ್ ಪಳನಿಸ್ವಾಮಿ ಭಾವಚಿತ್ರಕ್ಕೆ ಪೊರಕೆ ಸೇವೆಯನ್ನ ಮಾಡಿದ್ದಾರೆ. ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಪೊರಕೆ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಹೋರಾಟಗಾರರು. ಕಾಡಾ ಕಚೇರಿಯ ಮುಂಭಾಗ ಆಕ್ರೋಶ ಭುಗಿಲೆದ್ದಿದೆ. ಕನ್ನಡ ಚಳವಳಿಗಾರರ ಸಂಘಟನೆ ಪ್ರತಿಭಟನೆ ಜೋರಾಗಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 15,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತೇಳಿ ಈಗ ಏನೋ ಆದೇಶ ಆಗಿದೆ. ಇದನ್ನು ವಿರೋಧಿಸಿ ಏನು CWMA ಕೊಟ್ಟಿರುವಂತಹ ಆದೇಶವನ್ನು ವಿರೋಧಿಸಿ ಮೈಸೂರಲ್ಲಿ ಕನ್ನಡ ಚಳುವಳಿ ಸಂಘದಿಂದ ವಿಶೇಷವಾದಂತಹ ಪ್ರತಿಭಟನೆ ನಡೆಸ್ತಾ ಇರೋದು. ವಿನೂತನವಾಗಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ದುಶ್ಯಾಸ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಕಾಡಾ ಕಚೇರಿ ಮುಂಭಾಗದಲ್ಲಿ ಬಂದಿರುವಂತಹ ಪ್ರತಿಭಟನಾಕಾರರು ಬಹಳ ವಿಶೇಷವಾಗಿ ತಮಿಳುನಾಡು CM ವಿಜಯ್ ಅವರ ಫೋಟೋ ಹಾಗೂ ಮಾಜಿ CM ಸ್ಟಾಲಿನ್ ಅವರ ಫೋಟೋ ಜೊತೆಗೆ ವಿಪಕ್ಷ ನಾಯಕರಾಗಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಭಾವಚಿತ್ರಗಳಿಗೆ ಈಗಾಗಲೇ ಏನು ಪೊರಕೆಯಿಂದ ಹೊಡೆಯುವ ಮೂಲಕವಾಗಿ ವಿಶೇಷವಾದಂತಹ ವಿನೂತನವಾದಂತಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ವಿಪಕ್ಷ ನಾಯಕ ಅವರ ಭಾವಚಿತ್ರಗಳಿಗೆ ಏನು ಪೊರಕೆಯಿಂದ ಹೊಡೆಯುವ ಮೂಲಕವಾಗಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಪ್ರತಿ ಬಾರಿಯೂ ಕೂಡ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕಾರಣ. ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂತೇಳಿ ಜೊತೆಗೆ ಅವರ ಭಾವಚಿತ್ರಗಳಿಗೆ ಏನು ಪೊರಕೆಯಿಂದ ಹೊಡೆಯುವ ಮೂಲಕವಾಗಿ ಚಳುವಳಿಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗಿಲ್ಲ. ನೀರಸ ಪ್ರತಿಕ್ರಿಯೆ ವ್ಯಕ್ತ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ದುಶ್ಯಾಸ ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಎಲ್ಲರೂ ಕೂಡ ದುಶ್ಯಾಸ ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಪೊರಕೆಯಿಂದ ಹೊಡೆಯುವ ಮೂಲಕವಾಗಿ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿನೂತನ ಚಳವಳಿ ಸರ್, ಸ್ವಲ್ಪ ಸುಮ್ಮನೆ ಇಂದು ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳ್ತಕ್ಕಂಥ ಅವೈಜ್ಞಾನಿಕ ಕಾವೇರಿ ನೀರು ನಿಯಂತ್ರಣ ಮಂಡಳಿಯ ತೀರ್ಪನ್ನು ವಿರೋಧಿಸಿ ಮತ್ತು ತಮಿಳುನಾಡಿನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಈ ಕಾವೇರಿ ನೀರಿನ ವಿಚಾರದಲ್ಲಿ. ಮತ್ತು ಅಲ್ಲಿನ DMK ಅಧ್ಯಕ್ಷ ಸ್ಟಾಲಿನ್, ಆಮೇಲೆ ಅಲ್ಲಿನ ಅಣ್ಣಾ DMK ಅಧ್ಯಕ್ಷ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕ್ಯ ಠಾಗೂರ್ ಇವನು ಹೇಳ್ತಾನೆ, ಮಾಣಿಕ್ಯ ಠಾಗೂರು ಮೇಕೆದಾಟು ಯೋಜನೆಯನ್ನು ಮಾಡಿದ್ರೆ ಅಡಿಗಲ್ಲಿ ಕಿತ್ತಾಕ್ತೀನಿ ಅಂತ ಹೇಳ್ತಾನೆ. ಇವ್ರ ಅಪ್ಪಂದೆಲ್ಲ ಮೇಕೆದಾಟು ಯೋಜನೆ ಕರ್ನಾಟಕದ ಎಲ್ಲೇ ಒಳಗೆ ತಗೊಂಡು ನಿನಗೆ ತಾಕತ್ತಿದ್ರೆ ನೀನು ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು. ತಾಕತ್ತಿದ್ರೆ ಕರ್ನಾಟಕದ ಬಾ, ಮೇಕೆದಾಟು ಯೋಜನೆ ಕಿತ್ತಾಕು ನೋಡೋಣ. ಒಂದು ಕನ್ನಡಿಗರ ಒಂದು ರೋಮವನ್ನು ಅಲ್ಲಾಡಿಸೋಕ್ಕಾಗಲ್ಲ ನೀವು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ಮೇಕೆದಾಟು ಯೋಜನೆಯನ್ನು ನೀವೇನು ಪಾದಯಾತ್ರೆ ಮಾಡಿದ್ರಿ ಮೇಕೆದಾಟು ಯೋಜನೆಗೋಸ್ಕರ, ನೀವು ಬಂಡೆ ಸರ್ಕಾರ, ಬಂಡೆ ಮುಖ್ಯಮಂತ್ರಿ ಅಂತ ಹೇಳಿ ಹೆಸರು ತಗೊಂಡಿದ್ರಲ್ಲ, ನಾವು ಹೇಳ್ತಾ ಇದ್ದೀವಿ ನೀವು ಕನಕಪುರದ ಮಾತ್ರ ಬಂಡೆ ಅಲ್ಲ, ಕರ್ನಾಟಕದ ಬಂಡೆ ಆಗಿ ನಿಂತ್ಕೋಬೇಕು. ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಡೀತಾ ಇರುವಂತಹ ಏನು ಪ್ರತಿಭಟನೆ ಈಗಾಗಲೇ ಏನು ಪೊರಕೆಯಿಂದ ಅವರಿಗೆ ಹೊಡೆಯುವ ಮೂಲಕವಾಗಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ತಮಿಳುನಾಡು ಸರ್ಕಾರ ನಮ್ಮ ಅಂದರೆ ಕರ್ನಾಟಕಕ್ಕೆ ಪ್ರತಿ ಬಾರಿ ಕೂಡ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರ್.